15-20 ಜನಕ್ಕೆ ಆಗೋಷ್ಟು ಮಸಾಲಾ ಪುರಿ ಜೊತೆಗೆ ಚಾಟ್ಸ್ ಮೇಲೆ ಹಾಕುವಂತ ಖಾರ ಚಟ್ನಿ ಹೇಗ್ ಮಾಡ್ಕೋಬಹುದು ತೋರ್ಸಕ್ ಬಂದಿದ್ದೀನಿ. ರೆಡ್ ಕಲರ್ ಮಸಾಲೆ ಹೇಗ್ ಮಾಡೋದು ಮನೇಲಿ ತೋರಿಸ್ಕೊಡ್ತೀನಿ. ಒಣ ಬಟಾಣಿನಲ್ಲಿ ಚಾಟ್ಸ್ ಮಾಡಿದ್ರೇನೆ ಅದರ ಟೇಸ್ಟ್ ಚೆನ್ನಾಗಿ ಬರೋದು. ಕೆಲವರು ಇದಕ್ಕೆ ಆಲೂಗಡ್ಡೆ ಸೇರಿಸ್ಕೊತಾರೆ. ರೆಡ್ ಕಲರ್ ಮಸಾಲೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ಬೇಕು. ಗ್ರೀನ್ ಚಟ್ನಿ ಗ್ರೀನ್ ಆಗೇ ಇರಬೇಕು, ಫೇಡ್ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಓಪನ್ ಮಾಡಿ ನೋಡೋಣ ಬಟಾಣಿ ಹೆಂಗ್ ಬೆಂದಿದೆ ಅಂತ. ನೀರಲ್ಲಿ ನೆನೆಯಕ್ಕಿಟ್ಟಿದ್ವಲ್ಲ ಅದೇ ನೀರ್ನೇ ಹಾಕೊಳ್ಳಿ. ನೋಡ್ಬೋದು ಎಷ್ಟು ಬ್ರೈಟ್ ರೆಡ್ ಕಲರು, ತುಂಬಾ ಚೆನ್ನಾಗಿ ಬಂದಿದೆ ಮಸಾಲೆ. ಬಟಾಣಿ ಬೇಯಿಸ್ಕೊಂಡಿದ್ವಲ್ಲ ಅದ್ರಲ್ಲಿ ಇರೋಂತ ನೀರ್ನ ಇದಕ್ಕೆ ಹಾಕೋಬೇಕು. ಕೆಲವರು ಈ ತರ ಚಾಟ್ಸ್ ನ ಜಂಕ್ ಫುಡ್ ಅಂತ ಕರೀತಾರೆ. ಆಕ್ಚುಲಿ ಇದು ಜಂಕ್ ಫುಡ್ ಅಲ್ವೇ ಅಲ್ಲ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಮಸಾಲಾ ಪುರಿ ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ತೋರ್ಸಕ್ ಬಂದಿದ್ದೀನಿ. ನಮ್ಮನೇಲಿ ಇವತ್ತೊಂದು ಗೆಟ್ ಟುಗೆದರ್ ಇದೆ. ನನ್ನ ವೈಫ್ ಕಡೆ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಒಂದು 15-20 ಜನ ಬರ್ತಾ ಇದ್ದಾರೆ. ಸೊ 15-20 ಜನಕ್ಕೆ ಆಗೋಷ್ಟು ಮಸಾಲಾ ಪುರಿ ಜೊತೆಗೆ ಚಾಟ್ಸ್ ಮೇಲೆ ಹಾಕುವಂತ ಖಾರ ಚಟ್ನಿ. ಸೊ ಅದನ್ನು ಹೇಗ್ ಮಾಡೋದು ತೋರಿಸ್ಕೊಡ್ತೀನಿ ಇವತ್ತು ನಿಮ್ಗೆ. ನಾನು ರೆಡಿ ಮಾಡ್ಕೊಳಕ್ ಶುರು ಮಾಡ್ತಿದ್ದೆ. ಸೊ ಅವಾಗ ಐಡಿಯಾ ಬಂತು ನಿಮ್ಗೂ ತೋರಿಸಿದ್ರೆ ನಿಮ್ ಮನೆಯಲ್ಲಿ ಯಾವ್ದಾದ್ರು ಸಣ್ಣ ಪಾರ್ಟಿ ಇರ್ಬೋದು, ಇಲ್ಲ ನೀವೇ ಮನೆಯಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಸೇರಿದಾಗ ಈ ತರ ರೆಸಿಪಿ ಮಾಡ್ಕೋಬಹುದು ಅಂತ ನಾನು ಇವತ್ತು ರೆಸಿಪಿನ ನಿಮ್ಗೆ ತೋರ್ಸಕ್ ಬಂದಿದ್ದೀನಿ. ಪ್ರತಿಯೊಂದು ಸ್ಟೆಪ್ ನಿಮ್ಗೆ ತೋರಿಸ್ಕೊಡ್ತೀನಿ. ನನ್ ಪರ್ಸನಲ್ ಆಗಿ ರೆಡ್ ಕಲರ್ ಮಸಾಲೆ ಇಷ್ಟ. ಸೊ ಹಾಗಾಗಿ ಆ ರೆಡ್ ಕಲರ್ ಮಸಾಲೆ ಹೇಗ್ ಮಾಡೋದು ಮನೇಲಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಶುರು ಮಾಡೋಣ ಮಸಾಲೆ ಪುರಿ ಮಾಡೋ ರೆಸಿಪಿನ. ಸೊ ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕೆಜಿ ಆಗೋಷ್ಟು ಒಣ ಬಟಾಣಿನ ನಾನು ನಿನ್ನೆ ರಾತ್ರಿ ನೆನೆಸಿ ಇಟ್ಟಿದ್ದೆ. ಸೊ ಅರ್ಧ ಕೆಜಿ ಒಣ ಬಟಾಣಿ ಪೂರ್ತಿ ಇಲ್ಲಿಗೆ ಹಾಕೊಂಡಿದ್ದೀನಿ. ಒಣ ಬಟಾಣಿನಲ್ಲಿ ಚಾಟ್ಸ್ ಮಾಡಿದ್ರೇನೆ ಅದರ ಟೇಸ್ಟ್ ಚೆನ್ನಾಗಿ ಬರೋದು. ಫ್ರೋಸನ್ ಬಟಾಣಿ ಇಲ್ಲ ಹಸಿ ಬಟಾಣಿ ಹಾಕ್ಬಿಟ್ರೆ ಬೇಯಿಸಿದ್ರೆ ಅದು ಒಂಥರ ಪೇಸ್ಟ್ ತರ ಆಗ್ಬಿಡುತ್ತೆ. ಸೊ ಆ ತರ ಆಗ್ಬಾರ್ದು ಚಾಟ್ಸ್ ಮಾಡುವಾಗ. ಒಣ ಬಟಾಣಿನೇ ಬೆಸ್ಟ್. ಈಗ ಬಟಾಣಿಗೆ ನೀರ್ ಹಾಕೋತಾ ಇದ್ದೀನಿ. ಪೂರ್ತಿ ಮುಳುಗ್ಬೇಕು. ಮುಳುಗಿ 1 ಇಂಚಷ್ಟು ಮೇಲ್ ಬಂದ್ರೆ ಸಾಕು ನೀರು. ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಕೆಲವರು ಇದಕ್ಕೆ ಆಲೂಗಡ್ಡೆ ಸೇರಿಸ್ಕೊತಾರೆ, ಆಮೇಲೆ ಅದು ಥಿಕ್ನೆಸ್ಗೆ ಆಡ್ ಮಾಡೋದಕ್ಕೆ ಅಂತೆಲ್ಲ. ಸೊ ಅದೆಲ್ಲ ಏನು ಬೇಡ, ಸಿಂಪಲ್ ಆಗಿ ಹೇಗ್ ಮಾಡ್ಬೋದು ತೋರಿಸ್ಕೊಡ್ತೀನಿ ನಾನು ಇವತ್ತು. ಈಗ ಬಟಾಣಿ ಇಟ್ಕೊಂಡಿದ್ದಾಗಿದೆ. ಕುಕ್ಕರ್ ಮುಚ್ಬಿಡೋಣ. ಇದನ್ನ ಪಕ್ಕಕ್ಕೆ ಶಿಫ್ಟ್ ಮಾಡೋಣ. ಅಟ್ಲೀಸ್ಟ್ ಒಂದು 5 ವಿಷಲ್ ಆದ್ರೂ ಇದು ಕೂಗ್ಬೇಕು. ದೇವ್ರನ್ನ ಸ್ಮರಿಸ್ಕೊಳ್ತಾ ಒಲೆ ಅಂಟಿಸಿದ್ದೀನಿ. ನಾನು ನಿಮ್ಗೆ ಹೇಳಿದೆ ನಾನಿವತ್ತು ರೆಡ್ ಕಲರ್ ಮಸಾಲೆ ಮಾಡ್ತಿದ್ದೀನಿ ಅಂತ. ಸೊ ರೆಡ್ ಕಲರ್ ಮಸಾಲೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ಬೇಕು. ಅದಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಸ್ವಲ್ಪ ಬಿಸಿ ನೀರು ಬೇಕು. ಒಲೆ ಅಂಟಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಕುದಿಬೇಕು. ನೀರು ಕುದಿಯೋವರೆಗೂ ಒಂಚೂರು ಕಾಯೋಣ. ಸೊ ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾ ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಸೊ ವಿಡಿಯೋ ಮಿಸ್ ಆಗಲ್ಲ ನಿಮ್ಗೆ ಅವಾಗ. ಸ್ನೇಹಿತರೆ ನೋಡ್ಬೋದು ನೀರು ಕುದಿಯಕ್ ಶುರು ಆಗಿದೆ. ಇಷ್ಟು ಕುದ್ರೇನೆ ಸಾಕು. ಈಗ ಇದಕ್ಕೆ ನಾನ್ ಮಾಡ್ತಾ ಇರೋಂಥ ಕ್ವಾಂಟಿಟಿಗೆ ಒಂದು 12 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ನೆನಿಬೇಕು ನೀರಲ್ಲಿ. ಸೊ ಅದನ್ನು ಪಕ್ಕಕ್ಕೆ ಇಟ್ಕೊಂಡಿರೋಣ. ಬಟಾಣಿ ಬೇಯಕ್ಕಿಟ್ಟಿದ್ದಾಗಿದೆ. ಮಸಾಲೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ರೆಡಿ ಆಗ್ತಾ ಇದೆ. ಮಸಾಲೆಗೆ ಹುರ್ಕೊಳ್ಳೋ ಮುಂಚೆ ಗ್ರೀನ್ ಚಟ್ನಿ ಮಾಡ್ಕೊಂಬಿಡೋಣ ಫಸ್ಟ್. ಸ್ನೇಹಿತರೆ ಗ್ರೀನ್ ಚಟ್ನಿ ಮಾಡೋದಕ್ಕೆ ಒಂದು ಮಿಕ್ಸಿ ತಗೊಂಡಿದ್ದೀನಿ. ಮಿಕ್ಸಿಗೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಒಂದು ಅರ್ಧ ಹಿಡಿ ಆಗೋಷ್ಟು ಪುದೀನ ಹಾಕೊಂಡಿದ್ದೀನಿ. ಒಂದು 2 ಇಂಚಷ್ಟು ಶುಂಠಿನ ಚಿಕ್ಕ ಪೀಸ್ಗಳು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಒಂದು 4 ಎಸಳು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು, ಆಪ್ಷನಲ್ ಬೆಳ್ಳುಳ್ಳಿ. ಬಟ್ ಫ್ಲೇವರ್ ಚೆನ್ನಾಗಿ ಬರಬೇಕು ಅಂದ್ರೆ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. 1 ಸ್ಪೂನು ಚಾಟ್ ಮಸಾಲ ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ನಾರ್ಮಲ್ ಸಾಲ್ಟ್ ಹಾಕೋತಾ ಇದ್ದೀನಿ. 1 ನಿಂಬೆ ಹಣ್ಣಿನ ರಸ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಂಡಿದ್ದೀನಿ. ಖಾರಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇಲ್ಲೇ ಹಾಕೋತಾ ಇದ್ದೀನಿ. ಗ್ರೀನ್ ಚಟ್ನಿ ಗ್ರೀನ್ ಆಗೇ ಇರಬೇಕು, ಫೇಡ್ ಆಗಬಾರ್ದು ಅನ್ನೋಕ್ಕೋಸ್ಕರ ಒಂದು 2 ಐಸ್ ಕ್ಯೂಬ್ಸ್ ಹಾಕೋತಾ ಇದ್ದೀನಿ. ನಾರ್ಮಲ್ ಆಗಿ ಮಿಕ್ಸಿಲಿ ರುಬ್ಬುವಾಗ ಹೀಟ್ ಜನರೇಟ್ ಆಗುತ್ತೆ. ಹೀಟಿಂದ ನಾವು ಮಾಡೋಂಥ ಗ್ರೀನ್ ಚಟ್ನಿ ಕಲರ್ ಫೇಡ್ ಆಗುತ್ತೆ. ಸೊ ಅದಾಗಬಾರ್ದು ಅಂತ 2 ಐಸ್ ಕ್ಯೂಬ್ ಹಾಕೊಂಡಿದ್ದೀನಿ. ಅದು ಆಪ್ಷನಲ್ಲು, ಪರವಾಗಿಲ್ಲ ಅಂತಂದ್ರೆ ಖಂಡಿತ ಅದನ್ನ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಇದನ್ನ ಮಿಕ್ಸಿನಲ್ಲಿ
ನುಣ್ಣಗೆ ರುಬ್ಕೊಂಬರ್ತೀನಿ. ಸ್ನೇಹಿತರೆ, ಗ್ರೀನ್ ಚಟ್ನಿ ರೆಡಿ ಆಯಿತು. ಸೊ ನೋಡ್ಬೋದು ಎಷ್ಟು ಡಾರ್ಕ್ ಗ್ರೀನ್ ಆಗಿ ತುಂಬ ಅದ್ಭುತವಾಗಿ ಬಂದಿದೆ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ, ಚಾಟ್ಸ್ ಅಂಗಡಿಗಳಲ್ಲಿ ಸ್ವಲ್ಪ ಫೇಡ್ ಆಗಿರುತ್ತೆ ಕಲರು, ಸೊ ಇಷ್ಟು ಗ್ರೀನ್ ಆಗಿರಲ್ಲ. ಮಿಕ್ಸಿ ಮಾಡುವಾಗ ಒಂದೆರಡು ಐಸ್ ಕ್ಯೂಬ್ಸ್ ಹಾಕಿದ್ರೆ ಈ ತರ ಗ್ರೀನ್ ಕಲರ್ ಆಗಿ ತುಂಬಾ ಕಲರ್ಫುಲ್ ಆಗಿರುತ್ತೆ. ಸ್ನೇಹಿತರೆ, ಕುಕ್ಕರು 6 ವಿಷಲ್ ಕೂಗ್ಸಿದೀನಿ ನಾನು. ಸೊ ಈಗ ಒಲೆ ಆಫ್ ಮಾಡಿದೀನಿ, ಅದು ಕೂಲ್ ಆಗ್ಬೇಕು. ಒಂದ್ ಕಡೆ ಕುಕ್ಕರಲ್ಲಿ ಬಟಾಣಿ ಬೆಂದಾಯ್ತು, ಖಾರ ಚಟ್ನಿ ರೆಡಿ ಆಯ್ತು, ಮೆಣಸಿನ್ಕಾಯಿ ನೆನಿತಾ ಇದೆ. ಈಗ ಮಸಾಲೆ ರೆಡಿ ಮಾಡ್ಬಿಡೋಣ. ಮಸಾಲೆಗೆ ಸ್ವಲ್ಪ ಮಸಾಲೆ ಎಲ್ಲ ಹುರ್ಕೋಬೇಕು. ಹುರ್ಕೊಳ್ಳೋದು ಏನ್ ಪ್ರೊಸೆಸ್ ನೋಡೋಣ ಬನ್ನಿ. ಸ್ನೇಹಿತರೆ, ಮಸಾಲೆ ಹುರಿಯೋದಕ್ಕೆ ಒಂದು ಬಾಣಲೆ ತಗೊಂಡಿದ್ದೀನಿ, ಒಲೆ ಅಂಟಿಸ್ಕೊಂಡಿದ್ದೀನಿ. ಮಸಾಲ ಹುರಿಯೋದಕ್ಕೆ ಒಂದು 2 ಸ್ಪೂನು ಫಸ್ಟು ಎಣ್ಣೆ ಹಾಕೊಳ್ಳೋಣ. ನಾನಿಲ್ಲಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ. ಮೊದಲಿಗೆ 1 ಸ್ಪೂನ್ ಅಷ್ಟು ಮೆಣಸು ಹಾಕೋತಾ ಇದ್ದೀನಿ. ಮೆಣಸು ಒಂದ್ಸಲ ಬಾಡಿಸ್ಬಿಡೋಣ. ಮೆಣಸು ಹಾಕಿದ ತಕ್ಷಣ ಸಿಡಿಬೇಕು. ಸಿಡಿದ್ರೆ ಮೆಣಸು ಕ್ವಾಲಿಟಿ ಒಳ್ಳೇದು, ಚೆನ್ನಾಗಿದೆ ಅಂತ. ಮೆಣಸು ಸಿಡಿತಿರಂಗೆ 2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಜೊತೆಗೆ ಮಸಾಲ ಪದಾರ್ಥಗಳೆಲ್ಲ ಹಾಕೊಳ್ಳೋಣ. ಒಂದು 2 ಇಂಚಷ್ಟು ಚಕ್ಕೆ ಹಾಕೊಂಡಿದ್ದೀನಿ, 1 ಸ್ಟಾರ್ ಹೂವು ಹಾಕೊಂಡಿದ್ದೀನಿ, ಒಂದು 5 ಏಲಕ್ಕಿ ಹಾಕೊಂಡಿದ್ದೀನಿ, ಒಂದು 3 ಮರಾಠಿ ಮೊಗ್ಗು ಹಾಕೊಂಡಿದ್ದೀನಿ, ಒಂದು 10 ಲವಂಗ ಹಾಕೊಂಡಿದ್ದೀನಿ, ಒಂದು ಚೂರು ಕಲ್ಲು ಹೂವು ಹಾಕೊಂಡಿದ್ದೀನಿ. ಅದರ ಜೊತೆಗೆ ಒಂದು 3 ಚಮಚ ಆಗೋಷ್ಟು ಧನಿಯಾ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಲೋ ಫ್ಲೇಮಲ್ಲಿ 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಆದಮೇಲೆ ನಾನು ಇದಕ್ಕೆ 2 ಈರುಳ್ಳಿನ ಸ್ವಲ್ಪ ದಪ್ಪ ಹಚ್ಕೊಂಡಿದ್ದೀನಿ, ಅದನ್ನ ಹಾಕೊಂಡಿದ್ದೀನಿ. ಈರುಳ್ಳಿ ಜೊತೆಗೆ 1 ಉಂಡೆಯಷ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, ಒಂದು 2 ಇಂಚಷ್ಟು ಶುಂಠಿ ಹಾಕೊಂಡಿದ್ದೀನಿ. ಎಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ತೋರಿಸ್ತಾ ಇರೋ ರೆಸಿಪಿ ಒಂದು 15ರಿಂದ 20 ಜನಕ್ಕೆ ಆರಾಮಾಗತ್ತೆ. 20 ಜನಕ್ಕಾಗಿಲ್ಲ ಅಂದ್ರೆ 15 ಜನಕ್ಕೆ ಮಿನಿಮಮ್ ಆಗೇ ಆಗುತ್ತೆ ಇದು. ಸ್ನೇಹಿತರೆ, ಒಂದು ಅರ್ಧ ಫ್ರೈ ಆಗಿದೆ ಈರುಳ್ಳಿ. ಸೊ ಇಷ್ಟು ಫ್ರೈ ಆದ್ಮೇಲೆ ಖಾರಕ್ಕೆ ಒಂದು 3 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಜೊತೆಗೆ 2 ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಟೊಮೊಟೊನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಬೇಗ ಫ್ರೈ ಆಗಲಿ ಅಂತ ಒಂದು 1/4 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಸ್ನೇಹಿತರೆ, ನೋಡ್ಬೋದು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಹೋಳು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಒಳ್ಳೆ ಬೈಂಡಿಂಗ್ ಬರುತ್ತೆ. ಜೊತೆಗೆ ಕಾಯಿ ತುರಿಲಿ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ. ಆ ಸ್ವೀಟ್ನೆಸ್ ಆಗಿರ್ಬೋದು, ಇಲ್ಲ ಅದರಲ್ಲಿ ಇರೋಂಥ ಜೆಟ್ಟು ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಮಸಾಲೆಗೆ. ಸೊ ಹಾಗಾಗಿ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕ್ವಾಂಟಿಟಿ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆ ಹಾಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡೋಣ. ಹುರ್ಗಡ್ಲೆ ಕಾಯಿ ಎಲ್ಲ ತುಂಬಾ ಫ್ರೈ ಮಾಡ್ಬೇಕಂತೇನಿಲ್ಲ, ಸ್ವಲ್ಪ ಫ್ರೈ ಆದ್ರೇನೆ ಸಾಕು. ಕಾಯಲ್ಲಿ ಮಾಯಿಶ್ಚರ್ ಇರುತ್ತೆ, ಆ ಮಾಯಿಶ್ಚರ್ ಹೋಗ್ಬೇಕಷ್ಟೇನೆ. ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ಹುರ್ಗಡ್ಲೆನೂ ಅಷ್ಟೇ, ತುಂಬಾ ಏನು ಫ್ರೈ ಮಾಡ್ಬೇಕಂತೇನಿಲ್ಲ, ಸ್ವಲ್ಪ ಬೆಚ್ಚಗಾದ್ರೇನೆ ಸಾಕು. ಕಾಯಿ ಹುರ್ಗಡ್ಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಜೊತೆಗೆ 1 ಹಿಡಿಯಷ್ಟು ಪುದೀನ ಹಾಕೋತಾ ಇದ್ದೀನಿ. ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಅಲ್ಲೇ ಆಡ್ ಮಾಡ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ತುಂಬಾ ಶ್ರಿಂಕ್ ಆಗ್ಬಿಡುತ್ತೆ. ಹಸಿ ವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕಂತೇನಿಲ್ಲ. ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಬೆಚ್ಚಗಾದ್ರೆ ಸಾಕು, ಯಾಕಂದ್ರೆ ಮತ್ತೆ ಅದನ್ನ ನಾವು ಮಸಾಲೆನ ಕುದಿಸ್ತೀವಿ. ಸೊ ಆ ಕುದಿಸೋಂಥ ಟೈಮಲ್ಲಿ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ಸ್ನೇಹಿತರೆ, ಇಷ್ಟು ಸಾಕು. ಈಗ ಒಲೆ ಆಫ್ ಮಾಡ್ತಿದ್ದೀನಿ. ಇದು ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಲಿ ನುಣ್ಣಗೆ ರುಬ್ಬಬೇಕು. ಸೊ ರುಬ್ಬುವಾಗ ಇನ್ನೊಂದೆರಡು ಐಟಮ್ ಹಾಕ್ಬೇಕು, ಏನು ಅಂತ ಆಮೇಲೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಹುರಿದಿದ್ದಂಥ ಪದಾರ್ಥ ಎಲ್ಲ ತಣ್ಣಗಾಗಿತ್ತು, ಅದನ್ನ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಸೊ ಈಗ ಕುಕ್ಕರ್ ಕೂಡ 6 ವಿಷಲ್ ಹುಡಿಸಿದ್ದೆ ನಾನು, ಪೂರ್ತಿ ಕೂಲ್ ಆಗಿದೆ.
ಓಪನ್ ಮಾಡಿ ನೋಡೋಣ ಬಟಾಣಿ ಹೆಂಗ್ ಬೆಂದಿದೆ ಅಂತ. ಸ್ನೇಹಿತರೆ ನೋಡ್ಬೋದು ಬಟಾಣಿ ತುಂಬಾ ಅದ್ಭುತವಾಗಿ ಬಂದಿದೆ. ಸೊ ಈ ತರಾನೇ ಬೇಯಬೇಕು ಆಕ್ಚುಲಿ, ಅದು ಸಿಪ್ಪೆ ಬಿಟ್ಕೋಬೇಕು ಅದರದು, ಅವಾಗ್ಲೇ ಅದು ತುಂಬಾ ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದರಿಂದ ಒಂದು ಸೌಟಷ್ಟು ನಾನು ಬಟಾಣಿನ ನಾವು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನಾನು ಅವಾಗ್ಲೇ ಹೇಳಿದೆ ನಾನು ಇವತ್ತು ರೆಡ್ ಮಸಾಲೆ ಮಾಡಿ ತೋರಿಸ್ತೀನಿ ಅಂತ. ನಾವು ಇನ್ನೇನು ಮೆಣಸಿನ್ಕಾಯಿ ನೆನೆಸಿದ್ವಲ್ಲ, ಬ್ಯಾಡಗೆ ಮೆಣಸಿನ್ಕಾಯಿ, ಅದಷ್ಟನ್ನು ಇಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ರೆಡ್ ಕಲರ್ ಮಸಾಲೆ ಬೇಡ ಅಂತ ಹೇಳೋರು ಈ ಬ್ಯಾಡಗೆ ಮೆಣಸಿನ್ಕಾಯಿ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು, ಅವಾಗ ಗ್ರೀನ್ ಕಲರ್ ಮಸಾಲೆ ಬರುತ್ತೆ. ಸೊ ನನಗೆ ಪರ್ಸನಲಿ ರೆಡ್ ಕಲರ್ ಇಷ್ಟ, ಹಾಗಾಗಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕುವಾಗ್ಲೂ ಅಷ್ಟೇ, ನಾವು ಮೆಣಸಿನ್ಕಾಯಿನ ನೀರಲ್ಲಿ ನೆನೆಯಕ್ಕೆ ಇಟ್ಟಿದ್ವಲ್ಲ ಅದೇ ನೀರನ್ನೇ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಅವಾಗ ಆ ಖಾರ ಎಲ್ಲ ನೀರಲ್ಲೇ ಇರುತ್ತೆ, ಹಾಗಾಗಿ ಈ ನೀರ್ನ ಪೂರ್ತಿ ಇಲ್ಲಿಗೆ ಹಾಕೋತಾ ಇದ್ದೀನಿ. ಸೊ ಈಗ ಇದನ್ನ ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ಸ್ನೇಹಿತರೆ ಮಿಕ್ಸಿನಲ್ಲಿ ಮಸಾಲೆ ರುಬ್ಕೊಂಡು ತಗೊಂಡ್ ಬಂದಿದ್ದೀನಿ. ಸೊ ನೋಡ್ಬೋದು ಎಷ್ಟು ಬ್ರೈಟ್ ರೆಡ್ ಕಲರು, ತುಂಬಾ ಚೆನ್ನಾಗಿ ಬಂದಿದೆ ಮಸಾಲೆ. ಈಗ ಇದಕ್ಕೆ ಒಂದು ಸ್ಪೆಷಲ್ ಆಗಿರೋ ಒಗ್ಗರಣೆ ಮಾಡ್ಬಿಟ್ಟು ಮಸಾಲೆನ ಅದರಲ್ಲಿ ಕುದಿಸ್ಬಿಟ್ರೆ ಮಸಾಲೆ ಪುರಿಗೆ ಮಸಾಲೆ ರೆಡಿ ಆಗ್ಬಿಡುತ್ತೆ. ಸೊ ಹೇಗ್ ಮಾಡೋದು ಬನ್ನಿ ನೋಡೋಣ. ಮಸಾಲೆ ಕುದಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ಬಾಣಲೆ ತಗೊಂಡಿದ್ದೀನಿ. ಸೊ ನೀವು ಮನೆಯಲ್ಲಿ ಇಷ್ಟು ದೊಡ್ಡ ಕ್ವಾಂಟಿಟಿ ಮಾಡುವಾಗ ಒಲೆ ಮೇಲೆ ಬಿಸಿ ತಡೆಯುವಂತ ಪಾತ್ರೆ ಇಲ್ಲ ದೊಡ್ಡ ಬಾಣಲೆ ಯಾವ್ದಿರುತ್ತೆ ಅದನ್ನ ತಗೊಳ್ಳಿ. ಮೊದಲಿಗೆ ಒಲೆ ಅಂಟಿಸ್ಕೊಳ್ಳೋಣ. ಬಾಣಲೆ ಕಾಯ್ತಾ ಇದೆ, ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ. ನಾನಿಲ್ಲಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ತಗೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು, ತುಂಬಾ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟು ಎಣ್ಣೆ ಸ್ವಲ್ಪ ಬೆಚ್ಚಗಾದ್ರೇನೆ ಸಾಕು. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು 1 ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮಸಾಲ ಪದಾರ್ಥ ಎಲ್ಲ ಸೀದೋಗುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕಿದನ್ನ. ಮಸಾಲೆ ಫ್ರೈ ಮಾಡೋದಕ್ಕೆ ತಳ ದಪ್ಪ ಇರುವಂತ ಪಾತ್ರೆ ಇಲ್ಲ ಬಾಣ್ಲಿ ತಗೊಳ್ಳೇಬೇಕು, ಇಲ್ಲಾಂದ್ರೆ ಕೆಳಗಡೆ ಸೀಕೊಂಡ್ಬಂದ್ಬಿಡುತ್ತೆ. ಈಗ ಮಸಾಲ ಪುಡಿ ಏನ್ ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲ ಅದನ್ನ ಹಾಕೊಳ್ಳೋಣ. ಇನ್ನ ಮಸಾಲೆ ಉಳಿದಿದೆ ಇದರಲ್ಲಿ, ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಆ ನೀರನ್ನ ಇಲ್ಲಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡೋಂಗೆ ಇನ್ನು ನೀರು ಹಾಕೋಬೇಕು ನಾವು. ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ ಫಸ್ಟು. ಇದಕ್ಕೆ ಒಂದು ಸ್ಟೈನರ್ ತಗೊಂಡಿದ್ದೀನಿ. ಆ ಸ್ಟೈನರ್ಗೆ ನಾವು ಬಟಾಣಿ ಬೇಯಿಸ್ಕೊಂಡಿದ್ವಲ್ಲ ಅದರಲ್ಲಿ ಇರೋಂಥ ನೀರನ್ನ ಇದಕ್ಕೆ ಹಾಕೋಬೇಕು. ಹಾಗಾಗಿ ಒಂದು ಸ್ಟೈನರಿಂದ ಸಹಾಯದಿಂದ ಆ ನೀರನ್ನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ. ಬಟಾಣಿ ಬೆಂದಿರುತ್ತಲ್ಲ ಅದರದ್ದು ಫ್ಲೇವರ್ ಎಲ್ಲ ನೀರಲ್ಲಿ ಇರುತ್ತೆ, ಆ ನೀರನ್ನ ಚೆಲ್ಲಬಾರ್ದು, ಆ ನೀರನ್ನ ಇದಕ್ಕೆ ಹಾಕೋಬೇಕು. ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟು ಮಸಾಲದ ಟೇಸ್ಟ್ ಇನ್ನು ಹೆಚ್ಚೋದಕ್ಕೆ. ಮಸಾಲ ತುಂಬ ತೆಳ್ಳಗಾಯ್ತು ಅಂತ ಗಾಬರಿ ಪಡುವಂಥದ್ದೇನಿಲ್ಲ. ನಾವು ಇದಕ್ಕೆ ಕಾಯಿ ಹಾಕಿದ್ದೀವಿ, ಹುರ್ಗಡ್ಲೆ ಹಾಕಿದ್ದೀವಿ, ಅದೆಲ್ಲ ನೀರನ್ನ ಹಿಡಿಯುತ್ತೆ. ಇನ್ನು ಇದು ತುಂಬ ಗಟ್ಟಿ ಇದೆ, ಇನ್ನು ಇದಕ್ಕೆ ನೀರು ಹಾಕೋಬೇಕು ನಾವು. ಆ್ಯಕ್ಚುಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ತುಂಬ ಉಪ್ಪು ಸೇರಿಸ್ಬಾರ್ದು, ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಬೇಕು. ಯಾಕಂದರೆ ನಾವು ಬಟಾಣಿಗೂ ಉಪ್ಪು ಹಾಕಿರ್ತೀವಿ, ಆಮೇಲೆ ಚಾಟ್ಸ್ ರೆಡಿ ಮಾಡುವಾಗ ಮೇಲ್ಗಡೆ ಕೂಡ ಸ್ವಲ್ಪ ಉಪ್ಪು ಹಾಕ್ತೀವಿ. ಹಾಗಾಗಿ ಕರೆಕ್ಟಾಗಿ ಹಾಕಿರಬಾರ್ದು ಉಪ್ಪು. ಉಪ್ಪು ಸ್ವಲ್ಪ ಹಿಂದೆ ಇರಬೇಕು ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಎಷ್ಟು ಬೇಕೋ ಅಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ನಾನು ಒಂದು ಅರ್ಧ ಮುಕ್ಕಾಲು ಲೀಟರ್ ಆಗೋಷ್ಟು ನೀರು ಹಾಕಿದ್ದೀನಿ. ನೋಡ್ಬೋದು ಎಷ್ಟು ತೆಳ್ಳಗಿದೆ. ಇವಾಗ ಇದು ಕುದ್ರೆ ಇನ್ನ ಗಟ್ಟಿ ಆಗತ್ತೆ. ಸ್ನೇಹಿತರೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿ ಹಾಕೊಂಡಿದ್ದೀನಿ. ಫೈನಲ್ ಆಗಿ ಒಂದು ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಕೆಲವರು ಕಸೂರಿ ಮೇಥಿನ ನಾನು ಮಸಾಲ ಪುಡಿಗಳನ್ನ ಏನು ಹಾಕಿದ್ನಲ್ಲ ಅದಕ್ಕೆ ಮುಂಚೆನೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಡ್ತಾರೆ. ಬೇಸಿಕಲಿ ಕಸೂರಿ ಮೇಥಿ ಅಂದರೆ ಮೆಂತ್ಯ ಸೊಪ್ಪನ್ನ ಒಣಗಿಸಿರೋದು. ಸೊಪ್ಪು ಆ ಥರ ಎಣ್ಣೆಲಿ ಫ್ರೈ ಮಾಡಿದ್ರೆ
ತರ ಸೀದೋದಂಗ್ ಆಗುತ್ತೆ, ಅದರದ್ದು ಪರಿಮಳ ಚೇಂಜ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಅದನ್ನ ಅವಾಯ್ಡ್ ಮಾಡ್ತೀನಿ. ಈ ರೀತಿ ಹಾಕೊಂಡ್ರೆ ಲಾಸ್ಟ್ ಅಲ್ಲಿ ಅದ್ರ ಫ್ಲೇವರ್ ರಿಲೀಸ್ ಮಾಡುತ್ತೆ, ಆ ಸೊಪ್ಪು ಕೂಡ ಸೀದೋಗಿರಲ್ಲ, ತಿನ್ನುವಾಗ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಕುದಿಯೋವರೆಗೂ ನಾವು ಕಾಯೋಣ. ತಳ ಸೀದೋಗ್ಬಾರ್ದು ಅಂತ ಮಧ್ಯ ಮಧ್ಯ ಒಂದೊಂದ್ಸಲ ನಾವು ಕೂಡಿಸ್ಕೊತಾ ಇರೋಣ. ಸ್ನೇಹಿತರೆ ನೋಡ್ಬೋದು ಮಸಾಲೆ ಕುದಿಯೋದಕ್ಕೆ ಶುರು ಆಗಿದೆ. ನಿಮ್ಗೆ ಸೈಡಲ್ಲಿ ಈ ನೊರೆ ಇದೆಯಲ್ಲ, ಆ ನೊರೆ ಪೂರ್ತಿ ಕಮ್ಮಿ ಆಗ್ಬೇಕು. ಅದು ಪೂರ್ತಿ ಕಮ್ಮಿ ಆದ್ರೆ ಮಸಾಲ ಪುರಿಗೆ ಮಸಾಲೆ ರೆಡಿ ಆಗಿದೆ ಅಂತ ಅರ್ಥ. ಸೊ ಕೈ ಬಿಡೋದು ಬೇಡ, ಮಧ್ಯದಲ್ಲಿ ಅವಾಗವಾಗ ಕೂಡಿಸ್ತಾ ಇರೋಣ, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ಸ್ನೇಹಿತರೆ ನೋಡ್ಬೋದು ಮಸಾಲೆ ಚೆನ್ನಾಗಿ ಕುದ್ದಿದೆ. ಸೊ ನಾನು ಇಲ್ಲಿಗೆ ಒಲೆ ಆಫ್ ಮಾಡ್ತಿದ್ದೀನಿ, ಯಾಕಂದ್ರೆ ನಮ್ದು ಗೆಟ್ ಟುಗೆದರ್ ಇರೋದು ಸಂಜೆಗೆ. ಇವಾಗ ಇನ್ನ ಟೈಮು ಬೆಳಗ್ಗೆ 10:15. ಪೂರ್ತಿ ಕುದಿಸ್ಬಿಟ್ರೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ, ಹಾಗಾಗಿ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮಸಾಲ ರೆಡಿ ಇದೆ, ಬಟಾಣಿ ರೆಡಿ ಇದೆ, ಮಸಾಲ ಪುರಿ ತಿನ್ನೋದಕ್ಕೆ ಏನ್ ಬೇಕು ಎಲ್ಲ ರೆಡಿ ಆಗೋಗಿದೆ. ಸೊ ಒಂದ್ಸಲ ರುಚಿ ಕೂಡ ನೋಡ್ಬಿಡೋಣ ಹೇಗ್ ಬಂದಿದೆ. ಸ್ನೇಹಿತರೆ ಮಸಾಲ ಪುರಿಗೆ ಪುರಿ ಹಾಕೋಬೇಕು. ಸೊ ನಾನು ರೆಡಿಮೇಡ್ ಸಿಗುತ್ತಲ್ಲ ಈ ತರ ಪೂರಿ, ಇದನ್ನ ತಗೊಂಡ್ ಬರ್ತೀನಿ ಯಾವಾಗ್ಲೂ. ನಾನು ನಿಮ್ಗೂ ಇದನ್ನೇ ಸಜೆಸ್ಟ್ ಮಾಡ್ತೀನಿ, ಯಾಕಂದ್ರೆ ಅಂಗಡಿಲಿ ಸಿಗೋಂಥ ಪೂರಿ ಯಾವಾಗ ಕರೆದಿರ್ತಾರೆ, ಯಾವ ಎಣ್ಣೆಲಿ ಕರೆದಿರ್ತಾರೆ, ನಮ್ಗೇನು ಗೊತ್ತಿರೋದಿಲ್ಲ. ಹಾಗಾಗಿ ಹೆಲ್ತ್ ಕಾನ್ಶಿಯಸ್ ಇಂದ ಈ ತರ ಪೂರಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದನ್ನ ತಗೊಂಬಂದು ಸುಮ್ಮನೆ ಫ್ರೈ ಮಾಡೋದಷ್ಟೇ ಎಣ್ಣೆಲಿ. ಈ ತರ ಪೂರಿನ ನಾನು ಒಂದು 7 ಪೂರಿ ತಗೋತೀನಿ ಇದಕ್ಕೆ. ಸ್ನೇಹಿತರೆ ನಾನು ತೋರಿಸೋದ್ನಲ್ಲ ಅದೇ ರೀತಿಯಾದಂತ 7 ಪೂರಿ ತಗೊಂಡಿದ್ದೀನಿ. ಮಸಾಲ ಪುರಿ ತಿನ್ನುವಾಗ ಮಿನಿಮಮ್ ಅಂದ್ರು 6ರಿಂದ 7 ಪೂರಿ ಹಾಕೊಳ್ಳೇಬೇಕು. ಅದಕ್ಕೆ ನಾನು 7 ಪೂರಿ ತಗೊಂಡಿದ್ದೀನಿ. ಅದನ್ನ ಇಲ್ಲೇ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಪುರಿನ ಪುಡಿ ಮಾಡಿದ್ದಾಗಿದೆ. ಇದಕ್ಕೆ ಮೇಲ್ಗಡೆ ಒಂದು 2 ಸ್ಪೂನ್ ಆಗೋಷ್ಟು ನಾವು ಬೇಯಿಸಿದಂತ ಬಟಾಣಿ ಹಾಕೊಳ್ಳೋಣ. ಇದಕ್ಕೆ ನಾವು ಮಾಡಿರುವಂತ ಮಸಾಲ ಹಾಕೋಣ. ಮೇಲೆ ನಾವು ಕುದಿಸಿರುವಂತ ಮಸಾಲೆ ಇನ್ನೂ ಗಟ್ಟಿ ಇದೆ, ಇನ್ನ ನೀರು ಹಿಡಿಯುತ್ತೆ. ಇದಕ್ಕೆ ನಮ್ಮ ಮನೇಲಿ ಸಂಜೆ ಇರೋದ್ರಿಂದ ಪಾರ್ಟಿ ನಾನು ತುಂಬಾ ಕುದಿಸಿಲ್ಲ, ಸ್ವಲ್ಪ ಗಟ್ಟಿನೇ ಇದೆ. ಮತ್ತೆ ಅದನ್ನ ಕುದಿಸ್ಬೇಕಾಗತ್ತಲ್ಲ, ಅವಾಗ ಸ್ವಲ್ಪ ನೀರು ಹಾಕೊಂಡು ಮತ್ತೆ ಅದನ್ನ ಕುದಿಸ್ಕೋತೀನಿ. ಇನ್ನು ಸ್ವಲ್ಪ ತೆಳ್ಳಗಿರ್ಬೇಕು ಮಸಾಲೆ, ಇಷ್ಟು ಗಟ್ಟಿ ಇರಬಾರ್ದು. ಮಸಾಲ ಹಾಕಿದ್ದಾಗಿದೆ. ಇದಕ್ಕೆ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೋಣ, ಹಚ್ಚಿ ಇಟ್ಕೊಂಡಿರೋಂಥ ಸ್ವಲ್ಪ ಟೊಮೆಟೊ ಹಾಕೊಳ್ಳೋಣ, ಸ್ವಲ್ಪ ಕ್ಯಾರೆಟ್ ತುರಿ ಹಾಕೊಳ್ಳೋಣ, ಸ್ವಲ್ಪ ಬೂಂದಿ ಹಾಕೊಳ್ಳೋಣ, ಮೇಲ್ಗಡೆ ಸ್ವಲ್ಪ ಸೇವ್ ಹಾಕೊಳ್ಳೋಣ. ಲಾಸ್ಟಲ್ಲಿ ನಾವು ಮಾಡಿದ್ವಲ್ಲ ಗ್ರೀನ್ ಚಟ್ನಿ, ಅದನ್ನ ಕೂಡ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನಾನು. ಇವಾಗಲಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಮಸಾಲೆ ಹಾಕಕ್ ಮುಂಚೆನೆ ಹಾಕೋಬಹುದು. ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ. ಕ್ಯಾರೆಟ್ ತುರಿ 2 ತರ ಹಾಕೋಬಹುದು. ಒಂದು ಮಾಮೂಲಿ ಕ್ಯಾರೆಟ್ ನ ತುರಿತೀವಲ್ಲ ಆ ತರ ಹಾಕೋಬಹುದು, ಇಲ್ಲಾಂದ್ರೆ ಈ ತರ ಉದ್ದುದ್ದ ಕಡ್ಡಿ ಹಾಗೆ ಹಾಕೊಂಡ್ರೆ ಪ್ರೆಸೆಂಟೇಷನ್ ಇನ್ನ ಚೆನ್ನಾಗಿರುತ್ತೆ ಅಂತ ಈ ರೀತಿ ಹಾಕೋಬಹುದು. ಕ್ಯಾರೆಟ್ ಎಲ್ಲ ಹಾಕಾದ್ಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಳ್ಳೋಣ, ಮತ್ತೆ ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲ ಹಾಕೋತಾ ಇದ್ದೀನಿ. ಈಗ ಇದನ್ನ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಸ್ನೇಹಿತರೆ ಮಸಾಲ ಪುರಿ ಹೇಳಿದ್ನಲ್ಲ, ರೆಡ್ ಕಲರ್ ಮಸಾಲ ಪುರಿ ಅಂತ, ನೋಡೋದಕ್ಕೆ ಬಹಳ ಅದ್ಭುತವಾಗಿದೆ. ನಮ್ಮ ಕಡೆ ಮಸಾಲ ಪುರಿ ಸ್ವಲ್ಪ ತಪ್ಪಾಗಿ ತಿಂತೀವಿ. ಹೇಗೆ ಅಂದರೆ ಮಸಾಲ ಪುರಿ ಅಂಗಡಿನಲ್ಲಿ ಹೋಗಿ ಹೇಳಿ ಅವ್ರು ಕೊಡ್ತಾರಲ್ಲ, ಕೊಟ್ಟಿದ ತಕ್ಷಣ ತಿನ್ನಕ್ಕೆ ಶುರು ಮಾಡಿಬಿಡ್ತೀವಿ. ಆ ರೀತಿ ತಿನ್ನಬಾರ್ದು. ಆ್ಯಕ್ಚುಲಿ ಎಲ್ಲ ಮಿಕ್ಸ್ ಮಾಡಬೇಕು. ಖಾರ ಒಂದು ಕಡೆ ಇರುತ್ತೆ, ಕೆಲವರು ಸ್ವೀಟ್ ಹಾಕಿಸ್ಕೊಂಡಿರ್ತಾರೆ. ಅಂಗಡಿಲಿ ಅರ್ಜೆಂಟಲ್ಲಿ ಎಲ್ಲ ಕಡೆ ಹಾಕಿರಲ್ಲ, ಅವರು ಮಧ್ಯದಲ್ಲಿ ಹಾಕ್ಬಿಟ್ಟಿರ್ತಾರೆ. ಸೊ ಅದೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ತಿಂದ್ರೇನೆ ಅದು ರುಚಿ ಚೆನ್ನಾಗಿ ಬರೋದು. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ, ರುಚಿ ನೋಡೋಣ ಹೇಗೆ ಬಂದಿದೆ. ಸೂಪರ್, ಅದ್ಭುತವಾಗಿದೆ. ಗ್ರೀನ್ ಚಟ್ನಿ ಖಾರ, ಬ್ಯಾಡಗೆ ಮೆಣಸಿನ್ಕಾಯಿ ಖಾರ, ಆ ಈರುಳ್ಳಿ ಸ್ವೀಟ್ನೆಸ್ಸು ಪರ್ಫೆಕ್ಟ್ ಆಗಿದೆ ಎಲ್ಲ. ಬಟಾಣಿ ಕೂಡ ಚೆನ್ನಾಗಿ ಬಂದಿದೆ. ಉಪ್ಪು ಕೂಡ ಅಷ್ಟೇ, ನಾವು ಬಟಾಣಿಗೂ ಹಾಕಿದ್ವಿ, ಆಮೇಲೆ ಮಸಾಲೆಗೂ ಹಾಕಿದ್ವಿ. ತುಂಬ ಏನು ಆಗಿಲ್ಲ, ಉಪ್ಪು ಕರೆಕ್ಟಾಗಿದೆ. ಉಪ್ಪು ಕೂಡ ಎಲ್ಲನೂ ಪರ್ಫೆಕ್ಟ್ ಆಗಿದೆ. ಖಾರ ಬಂದಿದ್ದು ಮತ್ತು ಸೇವ್ದು ಆ ಕ್ರಂಚಿನೆಸ್ಸು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಿದೆ. ಓವರ್ ಆಲ್ ಬಹಳ ಅದ್ಭುತವಾಗಿದೆ. ಸ್ಟ್ರೀಟ್ ಸ್ಟೈಲ್ ಚಾಟ್ಸ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇದೆ. ಕೆಲವರು ಈ ತರ ಚಾಟ್ಸ್ನ ಜಂಕ್ ಫುಡ್ ಅಂತ ಕರೀತಾರೆ. ಆಕ್ಚುಲಿ ಇದು ಜಂಕ್ ಫುಡ್ ಅಲ್ವೇ ಅಲ್ಲ. ಪೂರಿ ಹಾಕೋತೀವಲ್ಲ ಅದು ಜಂಕ್ ಅನ್ನೋದು ಬಿಟ್ರೆ, ಮಸಾಲೆಗೆ ಬಳಸುವಂತ ಪ್ರತಿಯೊಂದು ಪದಾರ್ಥನೂ ಒಳ್ಳೆಯ ಪದಾರ್ಥನೇ. ಈರುಳ್ಳಿ, ಟೊಮೆಟೊ, ಮಸಾಲೆಯಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹೆಲ್ತ್ಗೆ ಬೆನಿಫಿಟ್ ಕೊಡುವಂಥ ಪದಾರ್ಥನೇ. ಯಾವುದು ಜಂಕ್ ಆಗಿ ಹಾಕುವಂಥ ಪದಾರ್ಥ ಯಾವುದೂ ಇರಲ್ಲ.
ಸೊ ಹಾಗಾಗಿ ಪೂರಿ ಒಂದನ್ನ ಮನೆಯಲ್ಲೇ ಮಾಡ್ಕೊಳ್ಳಿ, ಅಂಗಡಿಯಿಂದ ತರೋದು ಆದಷ್ಟು ಅವಾಯ್ಡ್ ಮಾಡೋಣ. ಸಮಯ ಇಲ್ಲ ಅಂದ್ರೆ ಅವಾಗ ಅಂಗಡಿಯಿಂದ ತಗೊಂಬಂದು ಮಾಡ್ಕೊಂಡು ತಿನ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ಮಸಾಲ ಪುರಿ ರೆಸಿಪಿ ವಿಡಿಯೋ. ನಾನು ಯಾವ ಪದಾರ್ಥ ಎಷ್ಟು ಕ್ವಾಂಟಿಟಿ ಹಾಕಿದ್ದೀನಿ ಅಷ್ಟೇ ಮಾಡ್ಕೊಳ್ಳಿ. ಒಂದು 15-20 ಜನಕ್ಕೆ ಆರಾಮಾಗುತ್ತೆ ಇದು. ಐ ಹೋಪ್ ಈ ಮಸಾಲ ಪುರಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಒಂದು ವೀಕೆಂಡ್ ಅಲ್ಲಿ ಈ ತರ ಮಾಡ್ಕೊಂಡು ತಿನ್ನಿ. ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.